ನಮಸ್ಕಾರ. ಈಗ ಗಂಟೆ 8, ಇದು 8ಕ್ಕೆ 8. ನಾನು ರಂಜಿತ್ ಶಿರಿಯಾರ್. ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುವ ದಿನಗಳು ದೂರ ಇಲ್ಲ. ರಾಜ್ಯ ಮತ್ತು ಕೇಂದ್ರದಲ್ಲಿ ಸರ್ಕಾರದ ಗದ್ದುಗೆಗಳು ಗಟ್ಟಿ ಇಲ್ಲ. ಕೋಡಿ ಮಠದ ಶ್ರೀಗಳು ನುಡಿದ ಭವಿಷ್ಯ ಮತ್ತಷ್ಟು ಆತಂಕವನ್ನ ಹುಟ್ಟಿಸುತ್ತಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಜಗತ್ತು ಭಾರತದತ್ತ ತಿರುಗಿ ನೋಡುವಂತಹ ಆಪತ್ತು. ಕೇಂದ್ರ ರಾಜ್ಯದಲ್ಲಿ ಅಧಿಕಾರದ ಕುರ್ಚಿಗೂ ಕುತ್ತು. ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಆಗಲಿದೆ. ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುತ್ತೆ. ಅಂಥದ್ದೊಂದು ಭಾರಿ ಆಪತ್ತು ಕಾದಿದೆ ಅಂತ ಕೋಡಿ ಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದಾರೆ. ಪ್ರಿಯಾಪಟ್ಟಣದ ದೊಡ್ಡ ಬೇಲಾಳು ಗ್ರಾಮದಲ್ಲಿ ಶ್ರೀಗಳ ನುಡಿ ಭವಿಷ್ಯ ಸಂಚಲನ ಸೃಷ್ಟಿಸಿದೆ. ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗ ಲಕ್ಷಣ ಇದೆ. ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಆಗ ಲಕ್ಷಣ ಇದೆ. ಅಧಿಕಾರದಲ್ಲಿ ಇರುವವರಿಗೂ ಆಪತ್ತು. ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಬರ್ತಿದ್ದು. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ. ಮನಸ್ಸು ನಿಲ್ಲಿಸ್ಬೇಕಲ್ಲ, ಯುದ್ಧ ನಿಂತಿದೆ. ಆ ಮನಸ್ಸುಗಳು ನಿಲ್ಲಬೇಕು. ಮನಸ್ಸುಗಳು ನಿಂತಾಗ ಯುದ್ಧ ನಿಲ್ಲುತ್ತೆ. ಅತೃಪ್ತವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಉಗ್ರ ಲಾಡೆನ್ ಮನಸ್ಸು ಕಟ್ಟಲಿಲ್ಲ ಅಮೆರಿಕ. ಪೆಂಟಗಾನ್ ನಗರವನ್ನು ಕಟ್ಟಿದರು ಅಮೆರಿಕದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಒಬ್ಬ ಲಾಡನನ್ನು ಮನಸ್ಸು ಕಟ್ಟಲಿಲ್ಲ, ಹೊಡಿಸ್ದೆ ಅವನು ಹತ್ರ ಹೋಗೋದು ಹೊಡಿಸ್ತಾರೆ. ಪೆಂಟಗಾನ್ ನಗರ ಏನಾಯ್ತು, ಎಲ್ಲ ಕಟ್ಟಿದ್ರು, ಉಳಿತು, ಆದ್ರೆ ಮನಸ್ಸು ಕಟ್ಟಲಿಲ್ಲ. ಮನಸ್ಸು ಕಟ್ಟವನ್ನು ಕೆಲಸ ಮಾಡುವವರಿಗೆ ಇದು ವಿನೋದ್ ಪಡುವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮಸ್ಕಾರ. ಈಗ ಗಂಟೆ 8, ಇದು 8ಕ್ಕೆ 8. ನಾನು ರಂಜಿತ್ ಶಿರಿಯಾರ್. ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುವ ದಿನಗಳು ದೂರ ಇಲ್ಲ. ರಾಜ್ಯ ಮತ್ತು ಕೇಂದ್ರದಲ್ಲಿ ಸರ್ಕಾರದ ಗದ್ದುಗೆಗಳು ಗಟ್ಟಿ ಇಲ್ಲ. ಕೋಡಿ ಮಠದ ಶ್ರೀಗಳು ನುಡಿದ ಭವಿಷ್ಯ ಮತ್ತಷ್ಟು ಆತಂಕವನ್ನ ಹುಟ್ಟಿಸುತ್ತಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಜಗತ್ತು ಭಾರತದತ್ತ ತಿರುಗಿ ನೋಡುವಂತಹ ಆಪತ್ತು. ಕೇಂದ್ರ ರಾಜ್ಯದಲ್ಲಿ ಅಧಿಕಾರದ ಕುರ್ಚಿಗೂ ಕುತ್ತು. ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಆಗಲಿದೆ. ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುತ್ತೆ. ಅಂಥದ್ದೊಂದು ಭಾರಿ ಆಪತ್ತು ಕಾದಿದೆ ಅಂತ ಕೋಡಿ ಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದಾರೆ. ಪ್ರಿಯಾಪಟ್ಟಣದ ದೊಡ್ಡ ಬೇಲಾಳು ಗ್ರಾಮದಲ್ಲಿ ಶ್ರೀಗಳ ನುಡಿ ಭವಿಷ್ಯ ಸಂಚಲನ ಸೃಷ್ಟಿಸಿದೆ. ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗ ಲಕ್ಷಣ ಇದೆ. ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಆಗ ಲಕ್ಷಣ ಇದೆ. ಅಧಿಕಾರದಲ್ಲಿ ಇರುವವರಿಗೂ ಆಪತ್ತು. ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಬರ್ತಿದ್ದು. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ. ಮನಸ್ಸು ನಿಲ್ಲಿಸ್ಬೇಕಲ್ಲ, ಯುದ್ಧ ನಿಂತಿದೆ. ಆ ಮನಸ್ಸುಗಳು ನಿಲ್ಲಬೇಕು. ಮನಸ್ಸುಗಳು ನಿಂತಾಗ ಯುದ್ಧ ನಿಲ್ಲುತ್ತೆ. ಅತೃಪ್ತವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಉಗ್ರ ಲಾಡೆನ್ ಮನಸ್ಸು ಕಟ್ಟಲಿಲ್ಲ ಅಮೆರಿಕ. ಪೆಂಟಗಾನ್ ನಗರವನ್ನು ಕಟ್ಟಿದರು ಅಮೆರಿಕದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಒಬ್ಬ ಲಾಡನನ್ನು ಮನಸ್ಸು ಕಟ್ಟಲಿಲ್ಲ, ಹೊಡಿಸ್ದೆ ಅವನು ಹತ್ರ ಹೋಗೋದು ಹೊಡಿಸ್ತಾರೆ. ಪೆಂಟಗಾನ್ ನಗರ ಏನಾಯ್ತು, ಎಲ್ಲ ಕಟ್ಟಿದ್ರು, ಉಳಿತು, ಆದ್ರೆ ಮನಸ್ಸು ಕಟ್ಟಲಿಲ್ಲ. ಮನಸ್ಸು ಕಟ್ಟವನ್ನು ಕೆಲಸ ಮಾಡುವವರಿಗೆ ಇದು ವಿನೋದ್ ಪಡುವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮಸ್ಕಾರ. ಈಗ ಗಂಟೆ 8, ಇದು 8ಕ್ಕೆ 8. ನಾನು ರಂಜಿತ್ ಶಿರಿಯಾರ್. ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುವ ದಿನಗಳು ದೂರ ಇಲ್ಲ. ರಾಜ್ಯ ಮತ್ತು ಕೇಂದ್ರದಲ್ಲಿ ಸರ್ಕಾರದ ಗದ್ದುಗೆಗಳು ಗಟ್ಟಿ ಇಲ್ಲ. ಕೋಡಿ ಮಠದ ಶ್ರೀಗಳು ನುಡಿದ ಭವಿಷ್ಯ ಮತ್ತಷ್ಟು ಆತಂಕವನ್ನ ಹುಟ್ಟಿಸುತ್ತಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು.
ಜಗತ್ತು ಭಾರತದತ್ತ ತಿರುಗಿ ನೋಡುವಂತಹ ಆಪತ್ತು. ಕೇಂದ್ರ ರಾಜ್ಯದಲ್ಲಿ ಅಧಿಕಾರದ ಕುರ್ಚಿಗೂ ಕುತ್ತು. ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಆಗಲಕ್ಷಣ. ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುತ್ತೆ. ಅಂಥದ್ದೊಂದು ಭಾರಿ ಆಪತ್ತು ಕಾದಿದೆ ಅಂತ ಕೋಡಿಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದಾರೆ. ಪಿರಿಯಾಪಟ್ಟಣದ ದೊಡ್ಡಬೇಲಾಳು ಗ್ರಾಮದಲ್ಲಿ ಶ್ರೀಗಳ ನುಡಿ ಭವಿಷ್ಯ ಸಂಚಲನ ಸೃಷ್ಟಿಸಿದೆ. ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗಲಕ್ಷಣ ಇದೆ. ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಆಗಲಕ್ಷಣ. ಅಧಿಕಾರದಲ್ಲಿ ಇರುವವರಿಗೂ ಆಪತ್ತು. ಸೆಂಟ್ರಲ್ ಸ್ಟೇಟ್ ನಡ್ಕೊ ಬರ್ತಿದ್ದು ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ. ಮನಸ್ಸು ನಿಲ್ಲಿಸ್ಬೇಕಲ್ಲ, ಯುದ್ಧ ನಿಂತಿದೆ, ಆ ಮನಸ್ಸುಗಳು ನಿಲ್ಲಬೇಕು. ಮನಸ್ಸುಗಳು ನಿಂತಾಗ ಯುದ್ಧ ನಿಲ್ಲುತ್ತೆ. ಅತೃಪ್ತವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಉಗ್ರ ಲಾಡೆನ್ ಮನಸ್ಸು ಕಟ್ಟಲಿಲ್ಲ ಅಮೆರಿಕ. ಪೆಂಟಗಾನ್ ನಗರವನ್ನು ಕಟ್ಟಿದರು ಅಮೆರಿಕದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಒಬ್ಬ ಲಾಡನನ್ನು ಮನಸ್ಸು ಕಟ್ಟಲಿಲ್ಲ, ಹೊಡಿಸ್ದೆ ಅವನು ಹತ್ರ ಹೋಗೋದು ಹೊಡಿಸ್ತಾರೆ. ಪೆಂಟಗಾನ್ ನಗರ ಏನಾಯ್ತು, ಎಲ್ಲ ಕಟ್ಟಿದ್ರು, ಉಳಿತು, ಆದ್ರೆ ಮನಸ್ಸು ಕಟ್ಟಲಿಲ್ಲ. ಮನಸ್ಸು ಕಟ್ಟವನ್ನು ಕೆಲಸ ಮಾಡುವವರಿಗೆ ಇದು ವಿನೋದ್ ಪಡುವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವರದಿ ಇಲ್ಲಿದೆ ನೋಡಿ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಜಗತ್ತು ಭಾರತದತ್ತ ತಿರುಗಿ ನೋಡುವಂತಹ ಆಪತ್ತು. ಕೇಂದ್ರ ರಾಜ್ಯದಲ್ಲಿ ಅಧಿಕಾರದ ಕುರ್ಚಿಗೂ ಕುತ್ತು. ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಆಗಲಕ್ಷಣ. ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುತ್ತೆ. ಅಂಥದ್ದೊಂದು ಭಾರಿ ಆಪತ್ತು ಕಾದಿದೆ ಅಂತ ಕೋಡಿಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದಾರೆ. ಪಿರಿಯಾಪಟ್ಟಣದ ದೊಡ್ಡಬೇಲಾಳು ಗ್ರಾಮದಲ್ಲಿ ಶ್ರೀಗಳ ನುಡಿ ಭವಿಷ್ಯ ಸಂಚಲನ ಸೃಷ್ಟಿಸಿದೆ. ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗಲಕ್ಷಣ ಇದೆ. ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಆಗಲಕ್ಷಣ. ಅಧಿಕಾರದಲ್ಲಿ ಇರುವವರಿಗೂ ಆಪತ್ತು. ಸೆಂಟ್ರಲ್ ಸ್ಟೇಟ್ ನಡ್ಕೊ ಬರ್ತಿದ್ದು ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ. ಮನಸ್ಸು ನಿಲ್ಲಿಸ್ಬೇಕಲ್ಲ, ಯುದ್ಧ ನಿಂತಿದೆ, ಆ ಮನಸ್ಸುಗಳು ನಿಲ್ಲಬೇಕು. ಮನಸ್ಸುಗಳು ನಿಂತಾಗ ಯುದ್ಧ ನಿಲ್ಲುತ್ತೆ. ಅತೃಪ್ತವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಉಗ್ರ ಲಾಡೆನ್ ಮನಸ್ಸು ಕಟ್ಟಲಿಲ್ಲ ಅಮೆರಿಕ. ಪೆಂಟಗಾನ್ ನಗರವನ್ನು ಕಟ್ಟಿದರು ಅಮೆರಿಕದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಒಬ್ಬ ಲಾಡನನ್ನು ಮನಸ್ಸು ಕಟ್ಟಲಿಲ್ಲ, ಹೊಡಿಸ್ದೆ ಅವನು ಹತ್ರ ಹೋಗೋದು ಹೊಡಿಸ್ತಾರೆ. ಪೆಂಟಗಾನ್ ನಗರ ಏನಾಯ್ತು, ಎಲ್ಲ ಕಟ್ಟಿದ್ರು, ಉಳಿತು, ಆದ್ರೆ ಮನಸ್ಸು ಕಟ್ಟಲಿಲ್ಲ. ಮನಸ್ಸು ಕಟ್ಟವನ್ನು ಕೆಲಸ ಮಾಡುವವರಿಗೆ